ಅಜ್ಜಿರಿ ನಿಮ್ ಮಗ ದುಬೈಗೆ ಹೋಗ್ಬೇಕಂತ ಪಾಸ್ಪೋರ್ಟಿಗೆ ಅಪ್ಲೈ ಮಾಡ್ಯಾನಲ್ಲ. ಹ್ಞೂ ಹೌದ್ರಿ ಸರ್ ಮಾಡ್ಯಾನ್ರಿ. ಅವಂದ್ ಎಲ್ಲಾ ಡೀಟೇಲ್ಸ್ ನಮ್ ಕಡೆ ಐತಿ. ಬರೀ ಅವ್ ಏನ್ ಕೆಲಸ ಮಾಡ್ತಾನ ಅದಷ್ಟು ಹೇಳ್ಬಿಡ್ರಿ, ನೋಟ್ ಡೌನ್ ಮಾಡ್ಕೋತೇನೆ. ಸರ್ ಅವ ಏನ್ ಕೆಲಸ ಮಾಡೋದಿಲ್ರಿ, ನನ್ನ ಜೋಡಿ ಭತ್ತ ಕೊಯ್ಯಾಕ ಬರ್ತಾನ್ರಿ ಹೊಲ್ದಾಗ. ಅಲ್ರಿ ಅಜ್ಜಿ, ನಿಮ್ ಕೂಡ ಹೊಲ್ದಾಗ ಬಂದ ಭತ್ತ ಕೊಯ್ತಾನಂದ್ರ ಮತ್ತ ಅವ ಅಲ್ಲಿ ದುಬೈನಾಗ ಹೋಗಿ ಏನ್ ಮಾಡ್ತಾನಂತ? ಸಾಲಿಯದು ಕಲ್ತಾನೋ ನಿನ್ ಮಗ? ಸರ್ ಸಾಲಿ ಭಾಳ ಕಲ್ತಾನ್ರಿ ನನ್ನ ಮಗ. ದುಬೈಗೆ ಹೋಗಿ ನೌಕರಿ ಮಾಡ್ಬೇಕಂತ ಮಾಡ್ಯಾನ್ರಿ. ಓ ಹೋ ಹೋ ಹಿಂಗೈತೇನ್ರಿ? ಅಜ್ಜಿರಿ ನೀವು ನಿಮ್ ಮಗನ ಹೊಲ್ದಾಗ ಕೆಲ್ಸಕ್ಕೆ ಕರ್ಕೊಂಡು ಹೋಗೋದ್ ಕೇಳಿ ನಾ ಏನೋ ಬ್ಯಾರೆ ತಗೊಂಡ್ ತಗೋರಿ. ಹೋಗ್ಲಿ ಬಿಡ್ರಿ. ನಿಮ್ ಮಗನ ವಯಸ್ಸು ಹೇಳ್ರಿ. 30 ರೀ. ವಯಸ್ಸು 30. ನಿನ್ ಮಗನ ಮದ್ವೆ ಆಗೈತಲ್ಲ ಅಜ್ಜಿ? ಆಗಿಲ್ರಿ ಸರ್, ನೀವ ಒಂದ್ ಚಲೋ ಹುಡುಗಿ ನೋಡಿಕೆ ಮದ್ವಿ ಮಾಡಿಸ್ ಬಿಡ್ರಲ್ಲ, ನಿಮ್ಗೆ ಪುಣ್ಯ ಬರ್ತೈತ್ರಿ. ಏನ್ರಿ ಅಜ್ಜಿರಿ, ನನ್ನೇನು ಮ್ಯಾರೇಜ್ ಬ್ರೋಕರ್ ಅಂತ ತಿಳ್ಕೊಂಡ್ರಿ ನೀವು? ಅಲ್ಲ, ನಿಮ್ ಮಗನ್ ಮದ್ವಿ ಮಾಡಿಸಿದ್ರ ಅಲ್ಲಿ ಮ್ಯಾರೇಜ್ ಬ್ರೋಕರ್ ಇರ್ತಾರ, ಅವ್ರ ಕೂಡ ಮಾಡಿಸ್ರಿ. ನಾ ಇಲ್ಲಿ ಡೀಟೇಲ್ಸ್ ಒಳಗೆ ಬಂದೇನಿ, ಡೀಟೇಲ್ಸ್ ತಗೊಂಡೆ ನೋಡ್ರಿ. ಇನ್ನ ಒಂದ್ ವಾರ ಆದ್ಮೇಲೆ ಪಾಸ್ಪೋರ್ಟ್ ಬರ್ತದ ನೋಡ್ರಿ ನಿಮ್ ಮಗಂದ. ಸರ್ ಒಂದ ಮಿನಿಟ್ ಹೇಳ್ತಂಗೆ ಕೇಳ್ರಲ್ಲ. ಬೇಕಾದ್ರೆ 1,000 ರೂಪಾಯಿ ಕೊಡ್ತೇನೆ, ನನ್ನ ಮಗನ ಮದ್ವಿ ಮಾಡಿಸ್ರಲ್ಲ.